ನಮಸ್ತೆ. ನಮಸ್ತೆ. ನಮ್ಮ ಜನಗಳೆಲ್ಲ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಮೈಲಾರದಲ್ಲಿರೋ ನಿಮ್ಮ ದೇವರಲ್ಲ. ಕರೆಕ್ಟ್. ಯಾಕೆ ಹಂಗಂತಾರೆ ಅಂದರೆ, ಏನು ಮೈಲಾರದೊಳಗೆ ಇರೋದು ಇವು 8 ದೇವರು, ಅಂದರೆ ಮೈಲಾರಲಿಂಗನ 8 ಇದು ಅಂತೇನೋ, ಒಂದೊಂದು ಊರಲ್ಲಿ ಒಂದೊಂದು ಆ ಥರ ಮಾಡ್ಕೊಂಡು ಇವರೇ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ. ಪೂನಾದಿಂದ 30 ಕಿಲೋಮೀಟ್ರ್ ಹೋದರೆ ಜಿಜೋರಿ ಅಂತ ಇದೆ, ಅಲ್ಲಿ ಖಂಡೋಬಾ ಅಂತಾರೆ. ಜಿಜೋರಿ ಖಂಡೋಬಾ ಅಂತ, ಅದು ಮೇನು ಪೀಠ ದೇವಸ್ಥಾನ ಅದೆಲ್ಲ ಇರೋದು. ಅಲ್ಲಿಗೆ ನಮ್ಮ ಬೆಂಗಳೂರಿನವರೆಲ್ಲ ಬೆಳ್ಳಿದು 5-6 ಅಡಿ ಹತ್ರ ಬೆಳ್ಳಿದು ಮೂರ್ತಿ ಮಾಡಿಸ್ಕೊಟ್ಟಾರೆ. ಅದು ಅಲ್ಲಿ ಹೋಗ್ಬೇಕು ನೀವು. ಅಲ್ಲಿ ಏನಾಗ್ತೈತೆ, ಒಂದು ಸರಿ ನವರಾತ್ರಿ ಬರ್ತಾ ಇರ್ತೈತಿ, ಅವಾಗ ಶಿವ ಬಂದು ಕೇಳ್ತಾರೆ ಪಾರ್ವತಿನ, ಇಲ್ಲಿ ಮಣಿ ಮತ್ತು ಮಲ್ಲಾಸುರ ಅನ್ನೋ 2 ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾಗೈತಿ, ಅವ್ರದ್ದು ಹಾವಳಿ ಜಾಸ್ತಿ ಆಗೈತಿ, ಅವ್ರ ಗಲಾಟೆ ಜಾಸ್ತಿ ಆಗೈತಿ, ಅದಕ್ಕೆ ನೀನು ಬಾ ನನ್ನ ಜೊತೆಗೆ ಅಂತ ಕುದುರೆ ತಗೊಂಡು ಹೋಗ್ತಾರಲ್ಲಿ. ಹೋದಾಗ ದೇವಿ ಹೇಳ್ತಾಳೆ, ನನ್ನ ನವರಾತ್ರಿ ಶುರು ಆಗೈತಿ, ನಾನು ಎಲ್ಲೂ ಬರಲ್ಲ ಇವಾಗ, ಹೋಗು ಅಂತಾಳೆ. ಅವಾಗ ಇಲ್ಲ, ನೀನು ಹಂಗೆ ಅನ್ಬೇಡ, ನೀನು ಬರದೇ ಇದ್ರೆ ನಾನು ಗಂಗೆನ ಕರ್ಕೊಂಡು ಹೋಗ್ತಾನೆ, ಗಂಗೆನ ಕರ್ಕೊಂಡು ಹೋದೆ ಅಂದರೆ ನಿನಗೆ ಸೂಳೆ ಪಟ್ಟ ಕಟ್ಟಿಬಿಡ್ತಾರೆ ಅಂತ ಹೇಳ್ತಾರೆ. ಬೇಕಾದಾಗಲಿ ಹೋಗಿ ನೀನು ಅಂತ ಕಳಿಸ್ತಾಳೆ. ಅವಾಗ ಗಂಗೆನ ಕರ್ಕೊಂಡು ಹೋಗ್ತಾರೆ. ಇವಳು ಗೌರಿ ಗಂಗೆನ ಕರ್ಕೊಂಡು ಅಲ್ಲೋಗಿ ಮಣಿ ಮತ್ತು ಮಲ್ಲಾಸುರನ್ನ ಎಲ್ಲ ಫೋಟೋ ನೋಡಿ, ನಿಮ್ಮ ಮನೆಯೊಳಗೆ ಫೋಟೋ ಇರ್ತವೆ, ಕುದುರೆ ಮೇಲೆ ಮೈಲಾರಲಿಂಗ, ಹಿಂದ್ಗಡೆ ಗಂಗಮಾಳಮ್ಮ ಇರ್ತಾರೆ, ಗಂಗಾ ಅದು ಮಾಳ ಇರ್ತಾಳೆ, ಗಂಗಾ ಇವಳು, ಮಾಳ ಅವಳು. ಮಾಳ ಅಂದರೆ ತುಪ್ಪದ ಮಾಳಮ್ಮ ಅಂತ ಅವಳಿಗೆ ಹೆಸರು ಹೇಳ್ತಾರೆ. ಅವಳನ್ನ ಕರ್ಕೊಂಡೋಗಿ ಸಂಹಾರ ಮಾಡಿ ಬರ್ತಾರೆ. ಬಂದು ಶಿಬಾರ ಅಂತ ಮಾಡ್ತಾರೆ. ಎಲ್ಲ ಊರುಗಳಲ್ಲಿ ಮೈಲಾರಲಿಂಗನ ಭಕ್ತರಲ್ಲಿರ್ತಾರೆ, ಅಲ್ಲಿ ಶಿಬಾರ ಅಂತ ಮಾಡ್ತಾರೆ. ಒಂದು ದೊಡ್ಡದಾಗಿ ದ್ವಾರ ಬಾಗಲ್ ಥರ ಗಂಟೆ ತ್ರಿಶೂಲ ಎಲ್ಲ ಇಟ್ಟು ಅದಕ್ಕೆ ದ್ವಾರ ಬಾಗಲ್ ಅಂತ. ಇವತ್ತಿಗೂ ಜಿಜೇರಿ ಒಳಗೆ ದೇವಸ್ಥಾನದಿಂದ ಹೊರಗಡೆ ಮೆರವಣಿಗೆ ಬರ್ತೈತಿ. ಅಲ್ಲಿ ಖಂಡೋಬಾ ಅಂತಾರೆ, ಇಲ್ಲಿ ಲಿಂಗ ಅಂತಾರೆ. ಅದಕ್ಕೆ ಮೈಲಾರದಾಗಿರೋದ್ರಿಂದ ಮೈಲಾರಲಿಂಗ ನಿಮ್ಮದು. ಮೈಲಾರಲಿಂಗ ಅಲ್ಲ, ಜಿಜೋರಿ ಊರ ಹೆಸರು, ಖಂಡೋಬಾ ಅಂತ, ಶಿವನೇ. ಅಲ್ಲಿ ಮೆರವಣಿಗೆ ಹೋಗಿ ಬಂದಾಗ ಅಲ್ಲಿ ಗಂಗೆ, ಗೌರಿ ಪಾರ್ವತಿ ಸ್ವಂತ ಹೆಂಡ್ತಿ, ಗಂಗೆ 2ನೇ ಹೆಂಡ್ತಿ. ಗಂಗೆ ಏನು ಮಾಡ್ತಾಳೆ, ಸಗಣಿ ನೀರು, ಗೋಮೂತ್ರ, ಅದಕ್ಕೆ ಪಂಚಗವ್ಯ ಅಂತವಿ. ಪಂಚಗವ್ಯ ಅಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಸಗಣಿ. ಕೆಲವರು ಗೋಮೂತ್ರ, ಸಗಣಿ, ಹಾಲು, ಮೊಸರು, ಬೆಣ್ಣೆ, ಹಿಂಗೆ ಒಟ್ಟು ಪಂಚಗವ್ಯ ಅದು. ಅದನ್ನ ಕಲಸಿ ಹಾಕಿ ಮೈಲಾರಲಿಂಗನ ಮೇಲೆ ಉಗ್ತಾಳೆ. ಯಾಕಂದರೆ ಇವನು ವೇಷಿ ಮನೆಗೆ ಹೋಗಿ ಬಂದಾನೆ, ಯಾವುದಾದ್ರು ರೋಗ ತರ್ಬೋದು, ಹಂಗಾಗಿ ಇವನು ಬರ್ಬೇಕಾದ್ರೆ ಒಳ ಬರಬೇಕು ಅಂತೇಳಿ. ಅದು ಈಗ ನಿಮಗೇನು ಹೇಳ್ತಾ ಇದ್ರಲ್ಲ, ಇಲ್ಲಿ ಬಳ್ಳಾರಿ ಡಿಸ್ಟಿಕ್ ಒಂದೈತಿ, ಹೂವಿನಡಗಲಿ ಡಿಸ್ಟಿಕ್ ಒಂದೈತಿ, ಮೈಸೂರಾಗೈತಿ, ಬೆಂಗಳೂರಿನಾಗೈತಿ, ಇಂಥವು 8 ಬ್ರಾಂಚ್ ಇದ್ದಾವೆ. ಇದು ಬ್ರಾಂಚ್ಗಳು ಅಷ್ಟೇ. ನಿಮ್ಮ ಮೈಲಾರಲಿಂಗ ಇಲ್ಲಿದಲ್ಲ, ಮೇನ್ ಜಿಜೋರಿದು. ಆವಾಗ ಪಾರ್ವತಿ ಬಂದು ಶಿಬಾರ ಯಾಕೆ ಮಾಡಿರ್ತಾರೆ ಅಂದರೆ, ಪಾರ್ವತಿ ಅಲ್ಲಿದ್ದು ಕಾಯ್ತಾ ಇರ್ತಾಳೆ ಮೈಲಾರಲಿಂಗನ. ಅಲ್ಲಿಗೆ ಬಂದು ವಾಪಸ್ ಬಂದಾಗ ಇವಳು ಅದನ್ನ ಎರಿಸ್ತಾಳೆ, ಇವನು ಮಡಿಯಾಗಲಿ ಅಂತಂದೇಳಿ. ಆದರೆ ಸ್ವಂತ ಹೆಂಡ್ತಿ ಪಾರ್ವತಿ, ಅವಳು ಗಂಗೆ. ಮೇನ್ ಇರೋದು ಜಿಜೋರಿ ಖಂಡೋಬಾ. ಇನ್ನೊಂದು ತಪ್ಪೇನು ಮಾಡ್ತಾರೆ ಅಂದರೆ, ಇಲ್ಲಿ ಜನ ಚಾಂಗ್ ಮಲೋ ಅಂತ ಹೋಗ್ತಾರೆ, ಮೀನಿಂಗ್ ಲೆಸ್ ಅದು. ಅಲ್ಲಿ ನಂತರ ಸಾಂಗ್ ಮಲ್ಲ ಅಂತಾರೆ, ಇಲ್ಲಿ ಚಾಂಗ್ ಮಲೋ ಅಂತಾರೆ. ಇದು ನಿಮ್ಮೂರು ದೇವ್ರು ಅಲ್ಲ, ಮೇನ್ ಇರೋದು ಜಿಜೋರಿ ಒಳಗೆ. ಇದು ಬ್ರಾಂಚ್ ಮಾಡ್ಕೊಂಡು ಅಷ್ಟು ದೂರ ಎಲ್ಲರೂ ಹೋಗೋಕ್ಕಾಗ್ತಿದ್ದಿಲ್ಲ, ಚಕಡೆಗೆ ಹೋಗ್ಬೇಕಾಗಿತ್ತು, ಹಂಗಾಗಿ ಮಾಡ್ಕೊಂಡಾರೆ. ಇದು ಅಲ್ಲ, ನೀವು ಒಂದು ಸರಿನಾರು ನಿಮ್ಮ ಊರು ಜಿಜೋರಿ ಖಂಡೋಬಾ ಅಂತ ಹೋಗ್ಬರ್ಬೇಕು. ಇಷ್ಟೇ ಇದು ಕತೆ.